ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟ್ ಯುವರ್ ಸೆಲ್ಫ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಾಗ ನಾನು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಭಾಳ ಅಂದ್ರೆ ಭಾಳ ಗ್ರ್ಯಾಂಡ್ ಸಾರಿ ಕ್ರೋಶ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನೀಡಲ್ ನಂಬರ್ 10 ತೊಗೊಂಡಿನಿ ಮತ್ತು 6 ದಾರ ತೊಗೊಂಡಿನಿ. ಸೊ ಇಲ್ಲಿ ನಾನು ಒಂದು 4 ಚೈನ್ ಸ್ಟಿಚ್ನ ಹಾಕಕತ್ತೀನಿ. ಫಸ್ಟು ಬಟ್ಟೆಗೆ ದಾರನ ಲಾಕ್ ಮಾಡ್ಕೊಂಡಾದ್ಮ್ಯಾಗ 4 ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. 4 ಚೈನ್ ಸ್ಟಿಚ್ ಆದಮೇಲೆ ಅದನ್ನು ಲಾಕ್ ಮಾಡಿಕೊಂಡು ನೋಡ್ರಿ ಇಲ್ಲಿ ಮತ್ತೆ ನಾನೀಗ ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. ಮತ್ತು ಒಂದು 4. ಸೊ ಫಸ್ಟ್ 4 ಚೈನ್ ಸ್ಟಿಚ್ ಆದ್ಮ್ಯಾಗ ಮತ್ತು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳಕತ್ತೀನಿ. ಈಗ ಮತ್ತು ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. 4 ಸೇಮ್ 3 ಸತಿ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳಕತ್ತೀನಿ. ಸೊ ಇದು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಆಗಿರುತ್ತೆ. ಭಾಳ ಅಂದ್ರೆ ಭಾಳ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೊ ಟ್ರೈ ಮಾಡಿರಿ ನೀವು ಮನ್ಯಾಗ. ಈಗ ಮತ್ತೆ ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. ಸೊ 3 4 5 6 3 4 5 6 ಚೈನ್ ಸ್ಟಿಚ್ನ ಹಾಕಿದ್ದಾದ್ಮ್ಯಾಗ ನಾವೀಗ ಅದು ಎಲ್ಲಿಗೆ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಮಾಡಿ ಹಾಕೋಬೇಕು. ಈಗ 6 ದಾರ ಎಲ್ಲಿಗೆ ಬರುತ್ತೋ ಅಲ್ಲಿ 4ನೇ ಚೈನ್ ಸ್ಟಿಚ್ಚಿಗೆ ಹಾಕ್ಬೇಕಂದ್ರೆ ಅಷ್ಟೇ ಗ್ಯಾಪ್ ಇರಬೇಕು. ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ನಾವು ಚೈನ್ ಸ್ಟಿಚ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತು ಚೈನ್ ಸ್ಟಿಚ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟು 3 ಸತಿ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು 6 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ಮತ್ತು 4 ಚೈನ್ ಸ್ಟಿಚ್ನ ನಾವು 2 ಸತಿ ಲಾಕ್ ಮಾಡ್ಕೊಂಡಿವಿ. ಈಗ ಮತ್ತೆ ನಾನು ಚೈನ್ ಸ್ಟಿಚ್ನ ಹಾಕೋಕತ್ತೀನಿ. ಈಗ ನಾನು ಮತ್ತೆ 3ನೇ ಸತಿ 4 ಚೈನ್ ಹಾಕಿ ಲಾಕ್ ಮಾಡಕತ್ತೀನಿ. ಸೊ ಸ್ಟಾರ್ಟಿಂಗ್ ಹೆಂಗೆ ನಾವು 3 ಸತಿ 4 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿದ್ವಿ. ಈಗ ಸೇಮ್ ನಾವು ಮತ್ತೆ ಆವಾಗಲೇ ಹಾಕಿದ್ದನ್ನೇ ರಿಪೀಟ್ ಮಾಡ್ಕೋತಾ ಹೋಗ್ಬೇಕು. ಸೊ 3 4 ಚೈನ್ ಸ್ಟಿಚ್ನ ಹಾಕಿ ಲಾಕ್ ಮಾಡಿದ್ದು ಆದ್ಮ್ಯಾಗ ನಾವು ಈಗ ಮತ್ತು ಇದು 4ನೇದು ಲಾಕ್ ಮಾಡಕತ್ತೀನಿ. ಸೊ ಲಾಕ್ ಮಾಡಿದ್ದು ಆದ್ಮ್ಯಾಗ ನೋಡ್ರಿ ಒಂದು 6 ಚೈನ್ ಆದ್ಮ್ಯಾಗ ನಾವು ಒಂದು 5 ಸತಿ 4 ಚೈನ್ಸ್ ಹಾಕಿ ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ ಮಾತ್ರ ನಾವು 3 ಸತಿ 4 ಚೈನ್ಸ್ ಹಾಕಿ ಲಾಕ್ ಮಾಡಿದ್ದಾದ್ಮ್ಯಾಗ ನಾವು 6 ಚೈನ್ಸ್ ಹಾಕಿ ಅದಾದ್ಮ್ಯಾಗ ಈಗ 5 ಟೈಮ್ 4 ಚೈನ್ಸ್ ಹಾಕಿ ಲಾಕ್ ಮಾಡಬೇಕಾಗ್ತೈತಿ. ಲಾಕ್ ಮಾಡಿದ್ದು ಆದ್ಮ್ಯಾಗ ನಾವು ಮತ್ತೆ 6 ಚೈನ್ಸ್ ಹಾಕಬೇಕು. 6 ಚೈನ್ಸ್ ಹಾಕಿದ್ಮೇಲೆ ಸೇಮ್ ರಿಪೀಟೆಡ್ ಇದೇ ಪ್ರೊಸೆಸ್ ಸಾರಿ ಫುಲ್ಲು ಮಾಡಬೇಕು. ಸಾರಿ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಯಾರ್ಯಾರು ಮನ್ಯಾಗ ಕುಂತು ಸಾರಿ ಕುಚ್ಚು ಕಲಿಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೂ ಶೇರ್ ಮಾಡಿರಿ. ಆ್ಯಂಡ್ ನಾನು ಬೇಸಿಕ್ ಬಿಗಿನರ್ಸ್ ಸಾರಿ ಕುಚ್ಚು
ಹೆಂಗೆ ಹಾಕೋದು ಅನ್ನೋಂಥದ್ದನ್ನು ತೋರ್ಸಕತ್ತೀನಿ ನಾನು. ಅದಕ್ಕೆ ಅಂತಲೇ ಒಂದು ಪ್ಲೇ ಲಿಸ್ಟ್ ಕೂಡ ಓಪನ್ ಮಾಡೀನಿ. ಸೊ ಅದ್ರಾಗ ನೀವು ನೋಡ್ಬೋದು. ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಬಿಗಿನರ್ ಫ್ರೆಂಡ್ಲಿ ಸಾರಿ ಕುಚ್ಚು ಹೆಂಗೆ ಹಾಕೋದು ಅನ್ನೋದನ್ನು ಮುಂದಿನ ವೀಡಿಯೋದಾಗ ತೊಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಸೊ ನೋಡಿರಿ, 4 ಚೈನ್ಸ್ ನಾನು 3 ಸತಿ ಹಾಕಿ ನೋಡಿರಿ. 1 2 3 ಹಾಕಿದ್ದಾದ್ಮ್ಯಾಗ 6 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡೀನಿ. ಮತ್ತು 1 2 3 4 5 ಸತಿ 4 ಸ್ಟಿಚ್ ಹಾಕಿ ಲಾಕ್ ಮಾಡಿ ಮತ್ತು 6 ಸ್ಟಿಚ್ ಹಾಕಿ ಅದಾದ್ಮ್ಯಾಗ 4 ಚೈನ್ ಸ್ಟಿಚ್ ನಾವು 5 ಟೈಮ್ಸ್ ಹಾಕಬೇಕು. ಸೊ ಈಗ ನಾನು ಮತ್ತು ಅದನ್ನು ಲಾಕ್ ಒಳಗೆ ಲಾಕ್ ಮಾಡ್ಕೊಂಡು ಇಲ್ಲ ಲಾಕ್ ಪಕ್ಕದಾಗ ನಾವು ಲಾಕ್ ಸ್ಟಿಚ್ನ ಹಾಕಿ ಅದಾದ್ಮ್ಯಾಗ ನಾವು ಸೇಮ್ ಅದು ಎಲ್ಲೆಲ್ಲಿಗೆ ಬರ್ತೈತಲ್ಲ 4 ಚೈನ್ ಸ್ಟಿಚ್ ಅಲ್ಲಿವರೆಗೂ ನಾವು ಮತ್ತೆ 4 ಚೈನ್ ಸ್ಟಿಚ್ ಹಾಕಿ ನಾವು ಅದನ್ನು ಲಾಕ್ ಮಾಡಬೇಕು. 2 ಟೈಮ್ ಹಿಂಗೆ ಮಾಡ್ಬೇಕು ನಾವು. ಸೊ ನೋಡಿರಿ, ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾವು ಮತ್ತು ಇನ್ನೊಂದು ಸತಿ 4 ಚೈನ್ ಸ್ಟಿಚ್ನ ಹಾಕಬೇಕಾಗ್ತೈತಿ. 4 ಚೈನ್ ಸ್ಟಿಚ್ನ ಹಾಕಿದ್ದಾದ್ಮ್ಯಾಗ ನಾವು ನೋಡಿರಿ ಇಲ್ಲಿಗೆ ಲಾಕ್ ಮಾಡಿದ್ದಾದ್ಮ್ಯಾಗ ನಾವು ಈಗ ನಾವು ಇದ್ರಾಗ ಒಂದು ಸತಿ ಸ್ಟಾರ್ಟಿಂಗಾಗ ಒಂದು ಲಾಕ್ ಹಾಕ್ಬೇಕು. ನೋಡಿರಿ ಹಿಂಗೆ ಒಂದು ಲಾಕ್ ಹಾಕ್ಕೊಂಡಿದ್ದಾದ್ಮ್ಯಾಗ ಇಲ್ಲಿಂದ ನೀವು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು. ನೋಡಿರಿ ಈಗ ನಾವು ತ್ರಿಬಲ್ ಕ್ರೋಶನ ಮಾಡ್ಕೋತಾ ಹೋಗ್ಬೇಕು. ಸೊ ತ್ರಿಬಲ್ ಕ್ರೋಶನ ನಾವು ತ್ರಿಬಲ್ ಕ್ರೋಶದ ಆರ್ಚ್ ಮಾಡ್ಕೋತಾ ಹೋಗ್ಬೇಕು. ಮತ್ತು ಇದು ನಾವು ಏನು 6 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದ್ರ ಒಳಗೆ ಎಷ್ಟು ತ್ರಿಬಲ್ ಕ್ರೋಶ ಬರ್ತೈತೋ ಅಷ್ಟನ್ನು ನಾವು ಫಿಲ್ ಮಾಡಬೇಕಾಗ್ತೈತಿ. ಫಸ್ಟ್ ಒಂದರಾಗ ಎಷ್ಟು ಹಿಡಿತೈತೋ ಇನ್ನು ಮಿಕ್ಕಿದ್ರಾಗ ಎಲ್ಲವಕ್ಕೂ ಅಷ್ಟೇ ಹಾಕಬೇಕಾಗ್ತೈತಿ. ಸೊ ನನಗಿಲ್ಲಿ ಒಂದು 12 to 14 or 15 ಹಿಡಿಸ್ತಂತಂದ್ರೆ ಮಿಕ್ಕಿದ್ದು ಎಲ್ಲದಕ್ಕೂ ಅಷ್ಟೇ ಹಾಕ್ಬೇಕು. ಒಂದು ಹೆಚ್ಚಿಗೆ ಒಂದು ಕಡಿಮೆ ಹಾಕಬಾರ್ದು. ಎದಕ್ಕಂತಂದ್ರೆ ನಾವು ಕೊಡುವಂಥ ಪರ್ಫೆಕ್ಷನ್ ಇರುವುದಿಲ್ಲ. ಪರ್ಫೆಕ್ಟಾಗಿ ಹಾಕ್ಬೇಕಂತಂದ್ರೆ ಹಿಂಗೆ ನಾವು ಎಲ್ಲದಕ್ಕೂ ಒಂದ್ರಾಗನ ಹಾಕಬೇಕಾಗ್ತೈತಿ. ಸೊ ಇದ್ರ ನೆಕ್ಸ್ಟ್ ಕ್ಲಿಪ್ ನನಗೆ ಕಾಣಲಿಲ್ಲ. ಸೊ ಹಾಗಾಗಿ ನಿಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ಅದನ್ನು ಫಿಲ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನು ಇದನ್ನು ಹೆಂಗೆ ಹಾಕೋದು ಅನ್ನೋದನ್ನು ನೋಡೋಣ. ಸೊ ಇದೇ ರೀತಿ ಹೆಂಗೆ ಹಾಕೋದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಾವು ಗೋಲ್ಡನ್ ಥ್ರೆಡ್ ಏನೈತಲ್ಲ ಅದ್ರ ಒಳಗನ ನಾವು ಗೋಲ್ಡನ್ ಬೀಡ್ಸ್ನ ಮುಂದೆ ಏರ್ಸಿಟ್ಕೊಂಡಿರ್ಬೇಕು. ಫಸ್ಟಾಗಿ ಗೋಲ್ಡನ್ ಬೀಡ್ಸ್ನ ಏರ್ಸಿಟ್ಕೊಂಡು ಅದಾದ್ಮ್ಯಾಗ ನಾವು ಫಸ್ಟ್ ಬ್ಲೂ ಹೆಂಗೆ ಮಾಡಿದ್ವಿ ಲಾಕ್ ಸ್ಟಿಚ್ ಹಾಕಿ ನಾವು ಮತ್ತು ಲಾಕ್ ಸ್ಟಿಚ್ ಚೈನ್ ಸ್ಟಿಚ್ ಹಾಕ್ಕೊಂಡು 2 ಸತಿ ಅದಾದ್ಮೇಲೆ ಹೆಂಗೆ ಫಿಲ್ ಮಾಡಿದ್ವಿ ತ್ರಿಬಲ್ ಕ್ರೋಶ ಸೇಮ್ ಹಂಗನ ನೋಡಿರಿ ಲಾಕ್ ಮಾಡಿಕೊಂಡು ನಾವು ಇದನ್ನು ಫಿಲ್ ಮಾಡ್ಬೇಕಾಗ್ತೈತಿ. ಫಿಲ್ ಮಾಡಿದ್ದಾದ್ಮ್ಯಾಗ ಈಗ ಮತ್ತೆ ನಾವು ಈಗ ನೋಡಿರಿ ಇಲ್ಲಿ ದಾರದ ಒಳಗೆ ನಾನು ಬೀಡ್ಸ್ ಹೆಂಗೆ ಹಾಕ್ಕೊಂಡೀನಿ ಹಂಗೆ ನೀವು ದಾರದ ಒಳಗೆ ಬೀಡ್ಸ್ನ ಹಾಕೋಬೇಕಾಗ್ತೈತಿ. ಸೊ ಬೀಡ್ಸ್ಗಳನ್ನ ಹೆಂಗೆ ಲಾಕ್ ಮಾಡೋದು ಮತ್ತು ಬಟ್ಟೆಗೆ ಹೆಂಗೆ ಲಾಕ್ ಮಾಡೋದು ಈ ರೀತಿ ಹೆಂಗೆ ಬೀಡ್ಸ್ ಒಳಗೆ ದಾರದ ಒಳಗೆ ಬೀಡ್ಸ್ ತೊಗೊಳ್ಳೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಕತ್ತೀನಿ. ಸೊ ಅದನ್ನು ಕೂಡ ಚೆಕ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಈಗ ನಾನು ಲಾಕ್ ಮಾಡಿದ್ದಾದ್ಮ್ಯಾಗ ಸೇಮ್ ತ್ರಿಬಲ್ ಕ್ರೋಶ ಫಸ್ಟ್ ಒಂದು ಬ್ಲೂದು ನಾನು ತ್ರಿಬಲ್ ಕ್ರೋಶ ಮಾಡೀನಿ. ಈಗಲೂ ತ್ರಿಬಲ್ ಕ್ರೋಶನ ಮಾಡಕತ್ತೀನಿ. ಸೊ ಇದೇ ರೀತಿ ಇದಂತೂ ಗ್ರ್ಯಾಂಡ್ ಬ್ರೈಡಲ್ ಸಾರಿ ಕುಚ್ಚಿಂದ
ವಿಡಿಯೋ ಐತಿ. ಇದಕ್ಕೆ ಇಷ್ಟ ಆಗುತ್ತೆ ಅಷ್ಟು ಸಪೋರ್ಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಫೈನಲ್ ಲುಕ್ ಹಿಂಗೆ ಕಾಣ್ತೈತಿ. ಮುಂದಿಂದು ಇನ್ನೊಂದು ವಿಡಿಯೋ ಪಾರ್ಟ್ 2 ಐತಿ, ಅದನ್ನು ಎಲ್ಲರೂ ನೋಡಿರಿ. ಅಲ್ಲಿವರೆಗೂ ಬಾಯ್.